ಅಮಾವಾಸ್ಯೆ ಪೂಜೆ ಅಂತ ಹೇಳಿದ್ರೆ ಬಹಳ ವಿಶೇಷವಾದಂತಹದ್ದು ಕಾಲಭೈರವನಲ್ಲಿ. ಈಗ ತುಂಬಾ ಜನ ಅಮಾವಾಸ್ಯೆ ಪೂಜೆಗೂ ಬರ್ತಾ ಇದ್ದಾರೆ. ಶ್ರೀ ಕಾಲಭೈರವ ದೇವಸ್ಥಾನ ಮೂಡ್ಕೇರಿ ಬಸರೂರು. ಈ ದೇವಾಲಯವು 1000 ವರ್ಷ ಇತಿಹಾಸ ಹೊಂದಿದ್ದು, ಕಾಲಭೈರವನ ಮೂರ್ತಿಯು ದಕ್ಷಿಣಾಭಿಮುಖವಾಗಿ ನೆಲೆಸಿದೆ. ದೇವಾಲಯದ ಎದುರುಗಡೆ ವಿಶಾಲವಾದ ಪುಷ್ಕರಣಿ ಇದ್ದು ಸಪರಿವಾರ ದೇವರುಗಳನ್ನು ಸಹ ಒಳಗೊಂಡಿದೆ. ಇಲ್ಲಿ ಪ್ರತಿದಿನವೂ ದ್ವಿಕಾಲ ಪೂಜೆ ನಡೆಯುತ್ತಿದ್ದು, ವಿಶೇಷವಾಗಿ ನವರಾತ್ರಿ, ಶಿವರಾತ್ರಿ, ಅಷ್ಟಮಿ ಹಾಗೂ ಚೌತಿ ದಿನದಂದು ವಿಶೇಷ ಪೂಜೆ ಜರುಗುತ್ತದೆ. ಕಾಲಭೈರವನಿಗೆ ವಿಶೇಷ ಪೂಜೆಯಲ್ಲಿ ಅಮಾವಾಸ್ಯೆ ಪೂಜೆಯು ಒಂದು. ಈ ಪೂಜೆಯು ಹಲವು ವಿಶೇಷತೆಯಿಂದ ಕೂಡಿದೆ. ಅಮಾವಾಸ್ಯೆ ದಿನದಂದು ಭಕ್ತರು ಕೂಷ್ಮಾಂಡ ದೀಪವನ್ನು ಹಚ್ಚಿ ತಮ್ಮ ಬೇಡಿಕೆಗಳನ್ನು ದೇವರಲ್ಲಿ ನಿವೇದಿಸುತ್ತಾರೆ. ಮಾಟಮಂತ್ರ ದೋಷ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಗ್ರಹ ದೋಷ ನಿವಾರಣೆಗಾಗಿ ಈ ದೀಪಾರಾಧನೆಯನ್ನು ಮಾಡಲಾಗುತ್ತದೆ. ಈಗ ಈ ದೇವಾಲಯವು ಜೀರ್ಣೋದ್ಧಾರಗೊಂಡಿದ್ದು ಹೆಚ್ಚು ಹೆಚ್ಚು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಬರುತ್ತಾರೆ. ಇದು ಈ ಕ್ಷೇತ್ರದ ವಿಶೇಷತೆಯಾಗಿದೆ. ಕಾಲಚಕ್ರ ನಿಯಂತ್ರಿಸುವ ಕಾಲಭೈರವ ಭಗವಂತ ಶಿವನ ಇನ್ನೊಂದು ರೂಪ. ಕಾಲಭೈರವ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಿ ಸಕಾರಾತ್ಮಕ ಶಕ್ತಿ ನೀಡುತ್ತಾನೆ. ಒಟ್ಟು 64 ಭೈರವರಿದ್ದಾರೆ. ಒಮ್ಮೆ ಬ್ರಹ್ಮ, ವಿಷ್ಣು ಮತ್ತು ಶಿವನ ನಡುವೆ ಯಾರು ಮೇಲು ಎಂಬ ಬಗ್ಗೆ ಪಂತ ಶುರುವಾಯಿತು. ಬ್ರಹ್ಮನು ಅಹಂಕಾರದಿಂದ ತಾನೇ ಮೇಲು, ತಾನೇ ಪರಮ ಸೃಷ್ಟಿಕರ್ತ, ತಾನೇ ಪರಮಶ್ರೇಷ್ಠ ಎಂದು ಹೇಳುತ್ತಾನೆ. ಇದನ್ನು ಕೇಳಿಸಿಕೊಂಡ ಶಿವನು ಬ್ರಹ್ಮನ ಅಹಂಕಾರ ಹತ್ತಿಕ್ಕಲು ಕಾಲಭೈರವನನ್ನು ಸೃಷ್ಟಿಸುತ್ತಾನೆ. ಭೈರವನು ಬ್ರಹ್ಮನ 5ನೇ ತಲೆಯನ್ನು ತನ್ನ ಉಗುರಿನಿಂದ ಕತ್ತರಿಸುತ್ತಾನೆ. ಆದರೆ ಬ್ರಹ್ಮನ ತಲೆ ನೆಲಕ್ಕೆ ಬೀಳದೆ ಕಾಲಭೈರವನ ಕೈಯಲ್ಲಿ ಅಂಟಿಕೊಂಡಿರುತ್ತದೆ. ಇದನ್ನೇ ಬ್ರಹ್ಮ ಕಪಾಲ ಎನ್ನುತ್ತಾರೆ. ಕಾಲಭೈರವ 3 ಲೋಕವನ್ನು ಸುತ್ತಿದರೂ ಕೈಯಿಂದ ಬ್ರಹ್ಮ ಕಪಾಲ ಜಾರಲಿಲ್ಲ. ಕೊನೆಗೆ ಕಾಶಿಗೆ ಬಂದಾಗ ಬ್ರಹ್ಮನ ಕಪಾಲ ಜಾರಿ ನೆಲದ ಮೇಲೆ ಬೀಳುತ್ತದೆ. ಅದನ್ನೇ ಕಪಾಲ ಮೋಕ್ಷದ ದಿವ್ಯ ತೀರ್ಥ ಎನ್ನುತ್ತಾರೆ. ಕಾಲಭೈರವ ಕಾಶಿ ಕ್ಷೇತ್ರದ ಕ್ಷೇತ್ರಪಾಲಕ. ಕಾಲಭೈರವನ ಉಪಾಸನೆಯಿಂದ ಗ್ರಹದೋಷ, ಅಪಮೃತ್ಯು ನಿವಾರಣೆ, ಆಯುಷ್ಯ ವೃದ್ಧಿ, ಆರೋಗ್ಯ ವೃದ್ಧಿಯಾಗುತ್ತದೆ. ನಮಸ್ಕಾರ, ನನ್ನ ಹೆಸರು ದಯಾನಂದ ಜೋಗಿ ಅಂತ. ನಾನು ಮೂಡಿಕೇರಿಯಲ್ಲಿರುವ ಶ್ರೀ ಕಾಲಭೈರವ ದೇವಸ್ಥಾನದ ಅರ್ಚಕರು ಹಾಗೂ ಮುಕ್ತೇಶ್ವರರು ಹೌದು. ಈ ದೇವಸ್ಥಾನ ಇತಿಹಾಸ ಅಂತ ಹೇಳಿದರೆ 1000 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ಈ ದೇವರು ಮೊದಲು ಜೋಗಿಗುಡ್ಡದಲ್ಲಿ ಇದ್ದಂಥ ದೇವಸ್ಥಾನ ಇದು. ನಮ್ಮ ಪುರಾತನ ಅರ್ಚಕರು, ಜೋಗಿ ಕುಟುಂಬದವರು, ನಾಥಪಂಥದವರು ಅಲ್ಲಿಗೆ ಹೋಗಲಿಕ್ಕೆ, ಪೂಜೆಗೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತೇಳಿ ಹೇಳಿ ಇಲ್ಲಿ ನಿಂತು ಪ್ರಾರ್ಥನೆ ಮಾಡಿದಾಗ ಆ ದೇವರು ಇಲ್ಲಿ ಬಂದು ನಿಂತಿದ್ದಾನೆ ಅಂತ ಒಂದು ಸಣ್ಣ ಕಥೆ ಇದು. ಈಗಲೂ ಸಹ ನಿಮಗೆ ನೋಡುವುದಾದರೆ ಜೋಗಿಗುಡ್ಡ ಅನ್ನುವಂಥದ್ದು ನೋಡ್ಲಿಕ್ಕೆ ಸಿಗ್ತದೆ ಇಲ್ಲೇ ಬಳ್ಕೂರಿನಲ್ಲಿ. ನವರಾತ್ರಿ, ಶಿವರಾತ್ರಿ, ಅಷ್ಟಮಿ, ಅಮಾವಾಸ್ಯೆ ಪೂಜೆ ಅಂತ ಹೇಳಿದರೆ ಬಹಳ ವಿಶೇಷವಾದಂಥದ್ದು ಕಾಲಭೈರವನಲ್ಲಿ. ಈಗ ತುಂಬ ಜನ ಅಮಾವಾಸ್ಯೆ ಪೂಜೆಗೂ ಬರ್ತಾ ಇದ್ದಾರೆ. ಅವರ ಹೆಚ್ಚಿನವ್ರದ್ದೆಲ್ಲ ಬೇಡಿಕೆಗಳೆಲ್ಲ ಈಡೇರಿದೆ. ಇಲ್ಲಿ ಬಂದು ಕೇಳಿಕೊಂಡು ಹೋದವರಿಗೆ, ಅಮಾವಾಸ್ಯೆ ಪೂಜೆ ಮಾಡಿದವರಿಗೆ ಎಲ್ಲರಿಗೂ ವಿಶೇಷವಾಗಿ ಆ ಕಾಲಭೈರವನು ನಡೆಸಿಕೊಟ್ಟಿದ್ದಾನೆ. ಮತ್ತು ಇದಕ್ಕೆ ಇನ್ನೊಂದು ಏನಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಒಂದು ದಾರಿ ಇಲ್ಲ. ಈಗ ದಾರಿ ಒಂದು ಅವಶ್ಯಕತೆ ಇದೆ. ಇದಕ್ಕೆ ಹೆಚ್ಚಿನ ನಮ್ಮ ಈ ಭಾಗದ ಎಲ್ಲರೂ ಒಟ್ಟಾಗಿ ಒಂದು ದಾರಿ ಮಾಡುವುದರ ಬಗ್ಗೆ ಎಲ್ಲರೂ ಮುಂದೆ ನಿಂತು ಮುತುವರ್ಜಿ ಕೊಟ್ಟು ಒಂದು ದಾರಿಯನ್ನು ಮಾಡಿಕೊಡ್ಬೇಕು, ಒಂದು ಮಾರ್ಗ ಬೇಕು ದೇವಸ್ಥಾನಕ್ಕೆ ಅಂತೇಳಿ ಈ ಚಾನಲ್ ಮೂಲಕ ನಾನು ಎಲ್ಲರನ್ನು ಬೇಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಾಥಪಂಥದ ಬಗ್ಗೆ ನಮ್ಮದು ನಾಥಪಂಥ ನಮ್ಮದು ಉತ್ತರ ಪ್ರದೇಶದಿಂದ ನಮ್ಮದು ಮೂಲ ಏನಂತ ಹೇಳಿದರೆ, ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಮ್ಮದು ಮೂಲ ಮಠ ಇರುವಂಥದ್ದು. ನಮ್ಮ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಆದಿತ್ಯನಾಥ್ ಅವರು ನಮಗೆ ಮೂಲ ಗುರುಗಳು, ಮೇನ್ ಗುರುಗಳು ನಮ್ಗೆ ಅವರೇ. ಇಲ್ಲೀಗ ನಮ್ಮ ಬಸರೂರಿನಲ್ಲಿ ನಾಥಪಂಥಕ್ಕೆ ಸಂಬಂಧಪಟ್ಟಂಥ ಒಂದು 5-6 ಕುಟುಂಬಗಳಿದೆ. ಗುಪ್ಪಿಹಾಡಿ ಅನ್ನೋದು ಉಂಟು ಇಲ್ಲೊಂದು. ಅಲ್ಲಿ ಸದಾನಂದ ದೇವಸ್ಥಾನ ಅಂತ ಒಂದಿದೆ. ಅದನ್ನು ನಾಥಪಂಥಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಹೆಚ್ಚಾಗಿ ಏನು ಗೊತ್ತಿಲ್ಲ. ಮತ್ತು ನಮ್ಮ ನಾಥಪಂಥ ಅಂತ ಹೇಳಿದರೆ ಜೋಗಿ, ಹೆಚ್ಚಿನವರೆಲ್ಲರೂ ನಮಗೆ ಜೋಗಿ, ಬಳಗಾರ ಅಂತೇಳಿ ಹೇಳಿಯೇ ಕರೆಯೋದು. ನಾವು ಬಳೆ ವ್ಯಾಪಾರ ಮಾಡ್ಕೊಂಡಿದ್ದರಿಂದ ಎಲ್ಲರೂ ಬಳಗಾರ ಅಂತೇಳಿ ಕರೀತಾರೆ. ಆದರೆ ನಮ್ಮದು ಮೂಲ ಏನಂತ ಹೇಳಿದರೆ ಜೋಗಿ. ನಾವೆಲ್ಲರೂ ಜೋಗಿಗೆ ಸಂಬಂಧಪಟ್ಟಂಥವ್ರು. ನಮಗೆ ಗುರು ಪರಂಪರೆ. ನಾವು ಗುರು ದೀಕ್ಷೆ ತಗೊಂಡೇ ಪೂಜೆ ಮಾಡಬೇಕು.